ಮಿತ್ರರೇ ನಮಸ್ಕಾರ. ಮಿತ್ರರೇ, ಸ್ವಲ್ಪ ಆರೋಗ್ಯದ ವ್ಯತ್ಯಾಸದ ಕಾರಣದಿಂದಾಗಿ ವಾಯ್ಸ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಹೀಗಾಗಿ ಕೆಲ ಪದಗಳ ಉಚ್ಚಾರಣೆ ಅಷ್ಟು ಸರಿಯಾಗಿ ಬರದೇ ಇರಬಹುದು, ನಿಮಗೆ ಕೇಳೋದಕ್ಕೂ ಸ್ವಲ್ಪ ಕಷ್ಟ ಆಗಬಹುದು. ಹೀಗಾಗಿ ಆರಂಭದಲ್ಲೇ ಕ್ಷಮೆ ಕೇಳ್ತಾ ಇದ್ದೀನಿ. ಮುಂದಿನ ಒಂದು 3-4 ದಿನ ಹೀಗೆ ಇರಬಹುದು. ನೀವು ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ಜಿರಳೆ ಜನತಾ ಪಕ್ಷದ ವಿಚಾರ ನಿಮಗೆ ಹೇಳಿದ್ದೆ. ಅವರ ಮುಂದಿನ ಟಾರ್ಗೆಟ್ ಏನು, ಈ ಸ್ಕೂಲ್ ಟೀಕ್ ಕರೋ ಅಭಿಯಾನ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಅದರ ಉದ್ದೇಶ ಏನು, ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದೆ. ಅಂದರೆ ಅವರ ಟಾರ್ಗೆಟ್ ಇರುವಂಥದ್ದು ಉತ್ತರ ಪ್ರದೇಶ. ಈ ಅಭಿಜಿತ್ ದೀಪ್ಗೆ ದೆಹಲಿಯಲ್ಲಿ ಎಲ್ಲ ಸೇರಿಕೊಂಡು ಈ ಸ್ಕೂಲ್ ಟೀಕ್ ಕರೋ, ಅವ್ರ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಜಂತರ್ ಮಂತರ್ ಸೀಸನ್ 2 ಅನ್ನು ಆರಂಭ ಮಾಡೋದಕ್ಕೆ ಮುಂಚೆ ಆತ ಒಂದು ಭಾಷಣ ಮಾಡ್ತಾನೆ. ಎಲ್ಲಿ ಚುನಾವಣೆ ಬರ್ತಾ ಇದೆ ಗೊತ್ತಲ್ವಾ, ಅದು ಇಡೀ ದೇಶದ ಚಿತ್ರಣವನ್ನು ಬದಲಿಸುವಂತಹ ಚುನಾವಣೆ, ಅದು ಕೇವಲ ರಾಜ್ಯದ ಚುನಾವಣೆ ಅಲ್ಲ. ಹೀಗಾಗಿ ಎಲ್ಲರೂ ನಮ್ಮ ಮಾತು ಕೇಳಲೇಬೇಕಾಗುತ್ತೆ ಅಂತ ಆತ ಹೇಳಿರ್ತಾನೆ. ಅಂದರೆ ಸ್ಪಷ್ಟವಾಗಿ ಗೊತ್ತಿತ್ತು ಇದು ಉತ್ತರ ಪ್ರದೇಶಕ್ಕೆ ಹೋಗಿ ನಿಲ್ಲುತ್ತೆ ಅಂತ. ಆ ಸಂದರ್ಭದಲ್ಲೇ ನಿಮಗೆ ನಾನು ಹೇಳಿದ್ದೆ, ಉತ್ತರ ಪ್ರದೇಶಕ್ಕೆ ಹೋದರೆ ಇವರಿಗೆ ಬೇರೆಯದೇ ಆದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ. ಈಗ ಎಕ್ಸಾಕ್ಟ್ ಆಗಿ ಹಾಗೆ ಆಗಿದೆ. ಉತ್ತರ ಪ್ರದೇಶ ಸರ್ಕಾರ ಇವರನ್ನ ಸ್ವಾಗತ ಮಾಡೋದಕ್ಕೆ ಕಾನೂನನ್ನೇ ತಂದಿದೆ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ, ಬಹಳ ಇಂಪಾರ್ಟೆಂಟ್ ಆಗಿದೆ. ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಸ್ವಲ್ಪ ಈ ರೀತಿಯಾಗಿ ಯೋಚನೆ ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಹಾಗೆ ಈ ಜಿರಳೆಗಳು ನೇರವಾಗಿ ಉತ್ತರ ಪ್ರದೇಶಕ್ಕೆ ಹೋಗೋದಕ್ಕೆ ಇವರಿಗೆ ಭಯ. ಅದಕ್ಕೋಸ್ಕರವಾಗಿ ಬಿಜೆಪಿ ಅಧಿಕಾರದಲ್ಲಿರುವಂತಹ ಬೇರೆ ಬೇರೆ ರಾಜ್ಯಗಳಿಗೆ ಇವು ಎಂಟ್ರಿ ಕೊಟ್ಟಿದ್ವು. ಅಲ್ಲಿ ಈಗ ತಕ್ಕ ಶಾಸ್ತಿ ಆಗ್ತಾ ಇದೆ. ಒಂದೊಂದು ಕಡೆ ಒಬ್ಬೊಬ್ಬ ನಾಯಕ ಸರಿಯಾಗಿ ತಗಲು ಹಾಕೊಳ್ತಾ ಇದ್ದಾರೆ. ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ನಿಮ್ಗೆ ಒಳ್ಳೆ ಮಜಾ ಬರುತ್ತೆ. ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಜಿರಳೆಗಳ ಉಪಟಳ ಯಾವ ರೀತಿಯಾಗಿ ಹೆಚ್ಚಾಗ್ತಾ ಇದೆ, ಎಲ್ಲೆಲ್ಲಿ ಇವರು ತಗಲಾಕೊಳ್ತಾ ಇದ್ದಾರೆ ಅದನ್ನು ಹೇಳ್ಬಿಡ್ತೀನಿ. ಆನಂತರ ಉತ್ತರ ಪ್ರದೇಶದ ವಿಚಾರಕ್ಕೆ ಬರೋಣ. ಜಂತರ್ ಮಂತರ್ ಹೋರಾಟ ಆಗ್ತಿದ್ದ ಹಾಗೆ ಇವರೆಲ್ಲ ರೆಸ್ಟ್ ಮೂಡ್ಗೆ ಹೋಗಿದ್ರಲ್ಲ. ಆನಂತರ ಈ ಅಭಿಜಿತ್ ದೀಪ್ಗೆ ಸ್ಕೂಲ್ ಟೀಕ್ ಕರೋ ಅನ್ನುವಂಥ ಒಂದು ಅಭಿಯಾನ ಕೈಗೊಂಡಿದ್ದಾನೆ. ಮಿತ್ರರೇ, ಇದು ಪಕ್ಕಾ ಬಿಜೆಪಿ ವಿರೋಧಿ ಅಭಿಯಾನ. ಇದನ್ನು ಹೇಳೋದಕ್ಕೆ ಯಾವುದೇ ಮುಲಾಜಿಲ್ಲ. ಯಾಕೆ ಗೊತ್ತಾ, ಇವ್ರಿಗೆ ಸಿಗ್ತಾ ಇರುವಂಥ ಎಲ್ಲ ರಾಜ್ಯಗಳು ಕೂಡ ಬಿಜೆಪಿ ರಾಜ್ಯಗಳೇ. ಎಲ್ಲೆಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆಯೋ ಅಲ್ಲಿನ ಶಾಲೆಗಳಿಗೆ ಇವರು ವಿಸಿಟ್ ಮಾಡ್ತಾ ಇದ್ದಾರೆ. ಆ ಶಾಲೆಗಳಲ್ಲಿ ಈ ಕೊರತೆ ಇದೆ, ಅದಿದೆ, ಇದಿದೆ ಅಂತ ಹೇಳ್ಬಿಟ್ಟು ಇವರೊಂದು ಹಂಗಾಮ ಸೃಷ್ಟಿ ಮಾಡ್ತಾರೆ. ಇಲ್ಲಿ ಸ್ಕೂಲನ್ನು ಸರಿ ಮಾಡುವಂತಹ ಉದ್ದೇಶ ಇವರಿಗೆ ಸ್ವಲ್ಪವೂ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇವರ ಇಡೀ PR ಟೀಮ್ ಇದೆಯಲ್ಲ, ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ನಿಮ್ಮೂರಿನಲ್ಲಿ ಯಾವುದೋ ಒಂದು ಶಾಲೆ ಇದೆ ಅಂತ ಅಂದುಕೊಳ್ಳಿ. ಅಂದರೆ ಬಿಜೆಪಿ ಅಧಿಕಾರದಲ್ಲಿರುವಂಥ ರಾಜ್ಯ ಆಗಿರಬೇಕು, ಅಲ್ಲೊಂದು ಶಾಲೆ ಇರಬೇಕು, ಅಲ್ಲಿ ಸ್ವಲ್ಪ ಅವ್ಯವಸ್ಥೆ ಇರಬೇಕು. ಅಷ್ಟಕ್ಕೆ ಮಾತ್ರ ಇವರು ಅಲ್ಲಿಗೆ ಎಂಟ್ರಿ ಕೊಡೋದಿಲ್ಲ. ಆ ಪ್ರಾಬ್ಲಮನ್ನು ಸರಿ ಮಾಡೋದಕ್ಕೆ ಈಗಾಗಲೇ ಹಣ ಬಿಡುಗಡೆ ಆಗಿರಬೇಕು. ಅಂದರೆ ಅಲ್ಲೇನೋ ಕೆಲಸ ಶುರು ಆಗುತ್ತೆ ಅನ್ನುವಂಥ ಸ್ಥಿತಿಯಲ್ಲಿ ಇವರು ಎಂಟ್ರಿ ಕೊಡ್ತಾರೆ. ಯಾಕೆ ಅಂತಂದರೆ, ನಾಳೆ ಇವರು ಎಂಟ್ರಿ ಕೊಟ್ಟಿದ್ದರಿಂದಾಗಿ ಆ ಸ್ಕೂಲು ಸರಿ ಹೋಯಿತು, ಅಲ್ಲಿರುವಂತಹ ಸಮಸ್ಯೆಯನ್ನು ಸರ್ಕಾರ ಬಗೆಹರಿಸ್ತು, ಇದು ನಮ್ಮ ಅಭಿಯಾನಕ್ಕೆ ಸಿಕ್ಕಂತಹ ಜಯ. ಈ ರೀತಿಯಾಗಿ ಇವರ ಹೋರಾಟದ ಇಂಪ್ಯಾಕ್ಟನ್ನು ಕ್ಲೈಮ್ ಮಾಡಬೇಕಲ್ಲ, ಅದಕ್ಕೋಸ್ಕರವಾಗಿ ಅಂತಹ ಸ್ಕೂಲ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ CJPಯ ಎಲ್ಲ ನಾಯಕರು ಕೂಡ ಡಿವೈಡ್ ಆಗಿಬಿಟ್ಟಿದ್ದಾರೆ. ಅಶುತೋಷ್ ರಾಂಕ ಒಂದು ರಾಜ್ಯದಲ್ಲಿದ್ದಾನೆ, ಅಭಿಜಿತ್ ದೀಪ್ಗೆ ಇನ್ನೊಂದು ರಾಜ್ಯದಲ್ಲಿದ್ದಾನೆ, ಸೌರಭ್ ದಾಸ್ ಇನ್ನೊಂದು ಕಡೆ ಹೋಗ್ತಾ ಇದ್ದಾನೆ. ಪಕ್ಕಾ ಪ್ಲಾನ್ಡ್ ಆಗಿ ಮಾಡ್ತಾ ಇದ್ದಾರೆ. ಮೊದಲಿಗೆ ಈ ಸೌರಭ್ ದಾಸಿಂದ ಶುರು ಮಾಡೋಣ. ಈ ಸೌರಭ್ ದಾಸ್ ದೆಹಲಿಯಲ್ಲೇ ಇದ್ದಾನೆ. ಈತನಿಗೆ ಪಂಜಾಬಿಗೆ ಹೋಗೋದಕ್ಕೂ ಪುರ್ಸೋತಿಲ್ಲ, ಜಾರ್ಖಂಡ್ಗೆ ಹೋಗೋದಕ್ಕೂ ಪುರ್ಸೋತಿಲ್ಲ. ಈತ ದೆಹಲಿಯಲ್ಲೇ ಇದ್ದುಕೊಂಡು ಸ್ಕೂಲ್ ಸರಿ ಮಾಡುವಂತಹ ಅಭಿಯಾನ ಕೈಗೊಂಡಿದ್ದಾನೆ. ಆದರೆ ಇದೇ ಈತನಿಗೆ ಮುಳುವಾಗಿದೆ. ಈತ ಇತ್ತೀಚೆಗೆ ಒಂದು ದೆಹಲಿಯ ಸ್ಕೂಲ್ಗೆ ಹೋಗಿರ್ತಾನೆ. ಈ ಸೌರಭ್ ದಾಸ್ ಜೊತೆಗೆ ಒಂದು ಇಡೀ ಟೀಮ್ ಭೇಟಿ ಕೊಟ್ಟಿರುತ್ತೆ. ದೆಹಲಿ ಅಂದರೆ ಕೇಳಬೇಕಾ, ಅದು ಆಮ್ ಆದ್ಮಿ ಪಕ್ಷದ ತವರೂರು. ಹೀಗಾಗಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಿಗೇನು ಕೊರತೆ ಇಲ್ಲ. ಅವರೆಲ್ಲರೂ ಕೂಡ ಇವ್ರ ಜೊತೆಗೆ ಬಂದಿರ್ತಾರೆ. ವಿಡಿಯೋ ಶೂಟಿಂಗ್ ಮಾಡೋದಕ್ಕೆ ಜನ ಇರ್ತಾರೆ, ಯೂಟ್ಯೂಬರ್ಸ್ಗಳಿರ್ತಾರೆ. ಯಾವ್ಯಾವ ಆ್ಯಂಗಲಲ್ಲಿ ಬೇಕೋ ಅಷ್ಟು ಅದ್ಭುತವಾಗಿ ಒಂದು ಸಿನಿಮಾ ಶೂಟಿಂಗ್ ನಡೆದ ಹಾಗೆ ನಡೆಯುತ್ತೆ. ಹಾಗೆ ಈ ಸೌರಭ್ ದಾಸ್ ದೆಹಲಿಯ ಸ್ಕೂಲ್ಗೆ ಹೋದಾಗಲೂ ಕೂಡ ಅದೇ ನಡೀತು. ಅಲ್ಲಿ ಸ್ಕೂಲ್ನಲ್ಲಿದ್ದಂತಹ ಅವಾಂತರಗಳನ್ನು ಬಹಳ ಚೆನ್ನಾಗಿ ಚಿತ್ರೀಕರಿಸಿದ್ರು, ಅದನ್ನು ಅಪ್ಲೋಡ್ ಕೂಡ ಮಾಡಿದ್ರು. ಈ ಸೌರಭ್ ದಾಸ್ ಅದರಲ್ಲಿ ಬಹಳ ಉದ್ದುದ್ದ ಭಾಷಣ ಕೂಡ ಬಿಗಿದಿದ್ದ. ಈ ಶಾಲೆಯಲ್ಲಿ 6 ವರ್ಷದಿಂದ ಮುಖ್ಯೋಪಾಧ್ಯಾಯರೇ ಇಲ್ಲ, 10 ವರ್ಷದಿಂದ ಮೂಲಭೂತ ಸೌಕರ್ಯದ ಅಭಿವೃದ್ಧಿಯನ್ನೇ ಮಾಡಿಲ್ಲ. ರೇಖಾ ಗುಪ್ತಾ ಸರ್ಕಾರ ಏನ್ ಮಾಡ್ತಾ ಇದೆ, ವಿದ್ಯಾರ್ಥಿಗಳು ಕಷ್ಟದಲ್ಲಿದ್ದಾರೆ, ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರಕ್ಕೆ ಯಾವುದೇ ಕಾಳಜಿ ಇಲ್ಲ, ಇದನ್ನ ಈಗಲೇ ಸರಿ ಮಾಡಬೇಕು. ಹೀಗೆಲ್ಲ ಸೌರಭ್ ದಾಸ್ ಪೋಸ್ ಕೊಟ್ಟಿದ್ದು. ಮಿತ್ರರೇ, ಈ ಒಂದು ಇಕೋಸಿಸ್ಟಮ್ ಇದೆಯಲ್ಲ, ದೇಶದ ಸರ್ಕಾರವನ್ನು ಬದಲಾಯಿಸಬೇಕು, ನರೇಂದ್ರ ಮೋದಿ ಅವರ ಕೈಯಿಂದ ಅಧಿಕಾರವನ್ನು ಕಿತ್ತುಕೊಳ್ಬೇಕು ಅಂತ ಅವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೋ ಹಾಗೆ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರನ್ನು ತಂದು ಕೂರಿಸಿದಂತಹ ಒಂದು ಇಕೋಸಿಸ್ಟಮ್ ಇದೆಯಲ್ಲ, ಬಹಳ ವರ್ಷಗಳ ಕಾಲ ಶ್ರಮ ಪಟ್ಬಿಟ್ಟು ಅಂತಿಮವಾಗಿ ಜನರಿಗೆ ಜ್ಞಾನೋದಯ ಆಗಿ ಸ್ವಯಂ ಪ್ರೇರಣೆಯಿಂದ ಮೋದಿಯನ್ನು ಬೆಂಬಲಿಸ್ತಾ ಇದ್ದಾರಲ್ಲ, ಆ ಇಕೋಸಿಸ್ಟಮ್ ಈಗ ಅಷ್ಟೇ ಜಾಗೃತವಾಗಿದೆ.
ಅವರು ಈಗ ಅಷ್ಟು ಸುಲಭಕ್ಕೆ ಈ ಸೋಷಿಯಲ್ ಮೀಡಿಯಾದ ಅಭಿಯಾನಗಳನ್ನೆಲ್ಲ ನಂಬುವಂತಹ ಸ್ಥಿತಿಯಲ್ಲಿಲ್ಲ. ಅದರಲ್ಲೂ ಈ ದೀಪ್ಕೆ, ಸೌರಭ್ ದಾಸ್, ರಾಂಕಾ ಇವರೆಲ್ಲ ವಿಡಿಯೋ ಮಾಡಿದರೆ, ಇವ್ರದ್ದೇನೋ ಸುದ್ದಿ ಹೊರಗೆ ಬಂದಿದೆ ಅಂತಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಆಸಕ್ತಿಯಿಂದಲೇ ನೋಡ್ತಾರೆ. ಹಾಗೆ ಈತ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಅದನ್ನು ಕೂಡ ನೋಡಿದ್ದಾರೆ. ಆಗ ಕೆಳಗಡೆ ಕಾಮೆಂಟ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಪ್ಪ, ಈಗ ನೀನು ಹೇಳ್ತಾ ಇದ್ಯಾ 6 ವರ್ಷಗಳ ಕಾಲದಿಂದ ಅಲ್ಲಿ ಮುಖ್ಯೋಪಾಧ್ಯಾಯರೇ ಇಲ್ಲ ಅಂತ, 10 ವರ್ಷದಿಂದ ಈ ಸ್ಕೂಲ್ಗೆ ಯಾವುದೇ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಇದು ಸರಿನೇ ಇಲ್ಲ ಅಂತ ವಾದ ಮಾಡ್ತಾ ಇದೆಯಲ್ಲ. ದೆಹಲಿಯಲ್ಲಿ ಕಳೆದ 10 ವರ್ಷದಲ್ಲಿ ಯಾರು ಅಧಿಕಾರದಲ್ಲಿದ್ದು 6 ವರ್ಷದಿಂದ ಅಲ್ಲಿಗೆ ಮುಖ್ಯೋಪಾಧ್ಯಾಯರನ್ನ ನೇಮಕ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ರೇಖಾ ಗುಪ್ತಾ ಅಧಿಕಾರಕ್ಕೆ ಬಂದು ಈಗಿನ್ನು 1 ರಿಂದ 1.5 ವರ್ಷ ಆಗ್ತಾ ಇದೆ. ಅದಕ್ಕಿಂತ 10 ವರ್ಷಗಳ ಮುಂಚೆ ಇಡೀ ದೆಹಲಿ ನಿನ್ನ ಗಾಡ್ ಫಾದರ್ ಕೈಲೇ ಇತ್ತಲ್ಲ, ಅವಾಗ ಏನ್ ಮಾಡ್ತಾ ಇದ್ರು ಹೀಗಂತ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಯಾವ ಮಟ್ಟಿಗೆ ಕಾಮೆಂಟ್ಗಳ ಸುರಿಮಳೆ ಬಂತು ಅಂತಂದ್ರೆ ಈತನಿಗೆ ತಡ್ಕೊಳ್ಳೋದಕ್ಕೆ ಆಗಿಲ್ಲ. ಅಂತಿಮವಾಗಿ ಈತ ಆ ವಿಡಿಯೋವನ್ನ ಡಿಲೀಟ್ ಮಾಡ್ತಾನೆ. ಮಿತ್ರರೇ, ನಿಜವಾಗ್ಲೂ ಪ್ರಾಮಾಣಿಕತೆ ಇದ್ದಿದ್ರೆ ಆತ ವಿಡಿಯೋ ಡಿಲೀಟ್ ಮಾಡಬೇಕಾಗಿರಲಿಲ್ಲ. ಯಾಕೆ ಅಂತಂದ್ರೆ ನನಗೆ ಸ್ಕೂಲ್ ಸರಿ ಆಗಬೇಕು, ಇದಕ್ಕೆ ಆಮ್ ಆದ್ಮಿ ಪಕ್ಷ ಹೊಣೆ ಆದ್ರೇನು, ಭಾರತೀಯ ಜನತಾ ಪಕ್ಷ ಹೊಣೆ ಆದ್ರೇನು, ಸ್ಕೂಲ್ ಅಭಿವೃದ್ಧಿ ಆಗಬೇಕು ತಾನೆ. ಅದಷ್ಟೇ ಸೌರಭ್ ದಾಸ್ನ ಗುರಿಯಾಗಿದ್ರೆ ಆ ವಿಡಿಯೋ ಡಿಲೀಟ್ ಮಾಡಬೇಕಾಗೇ ಇರಲಿಲ್ಲ. ಆದರೆ ಡಿಲೀಟ್ ಮಾಡ್ತಾನೆ. ಯಾಕೆ ಅಂತಂದ್ರೆ ಇದು ತನ್ನ ಗಾಡ್ ಫಾದರ್ ಬುಡಕ್ಕೆ ಬರುತ್ತೆ. ಆಮ್ ಆದ್ಮಿ ಪಕ್ಷ ದೆಹಲಿಯ ಸ್ಕೂಲ್ಗಳು ಅದ್ಭುತವಾಗಿದೆ, ನಳನಳಿಸ್ತಾ ಇದೆ, ಇಲ್ಲಿ ಕೊಡುವಂತಹ ಶಿಕ್ಷಣವನ್ನ ದೇಶದ ಇನ್ಯಾವ ಶಾಲೆಯಲ್ಲೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಪ್ರಮೋಟ್ ಮಾಡಿದ್ದಾರೆ. ಈಗ ಅದೇ ಕೇಜ್ರಿವಾಲ್ನ ಶಿಷ್ಯ ಬಂದ್ಬಿಟ್ಟು ಇಲ್ಲ ದೆಹಲಿಯಲ್ಲೇ ಸ್ಕೂಲ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅಭಿಯಾನ ಶುರು ಮಾಡಿದ್ರೆ ಏನಾಗಬೇಕು ಹೇಳಿ. ಅಲ್ಲಿಗೆ ಒಂದು ಜಿರಳೆ ಈ ಅಭಿಯಾನದಲ್ಲಿ ಹಿಟ್ ಹೊಡೆಸ್ಕೊಳ್ತು. ಇನ್ನೊಂದು ದೊಡ್ಡ ಜಿರಳೆ ಕತೆ ಹೇಳ್ತೀನಿ. ಅದೇ ಅಭಿಜಿತ್ ದೀಪ್ಗೆ. ಈತ ಮಹಾರಾಷ್ಟ್ರದ ಒಂದು ಸ್ಕೂಲ್ಗೆ ಹೋಗಿದ್ದ. ಅಲ್ಲೂ ಪಕ್ಕಾ ಪ್ಲಾನ್ ಆಗಿತ್ತು, ಈತ ಬರ್ತಾನೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸ್ಕೂಲ್ ಮಕ್ಕಳನ್ನೆಲ್ಲ ಸೇರಿಸಲಾಗಿತ್ತು. ಯೂಟ್ಯೂಬರ್ಸ್ಗಳು ಅಲ್ಲಿ ಹಾಜರಿದ್ರು, ವಿಡಿಯೋ ರೆಕಾರ್ಡಿಂಗ್ಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳಾಗಿದ್ವು. ಈತ ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರು, ಅವ್ರ ಪಕ್ಕ ಕೂತ್ಕೊಂಡು ಪೋಸ್ಟ್ ಕೊಡೋದಕ್ಕೆ ಶುರು ಮಾಡ್ದ. ಏನೋ ಒಂದು ಪ್ರಶ್ನೆ ಕೇಳ್ತಾನೆ. ಆಗ ಅಲ್ಲೇ ಇದ್ದವ್ರು ಹೇಳ್ತಾರೆ, ಆ ಮಕ್ಕಳು ಈ ಸ್ಕೂಲ್ನವರೇ ಅಲ್ಲ. ಸಡನ್ ಆಗಿ ಜನರಿಂದ ಆ ರಿಯಾಕ್ಷನ್ ಬಂತಲ್ಲ, ಈ ದೀಪ್ಕೆಗೆ ಏನ್ ಮಾಡಬೇಕು ಗೊತ್ತಾಗಿಲ್ಲ. ಯಾಕೆಂದ್ರೆ ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇದೆ, ಯೂಟ್ಯೂಬ್ ನಲ್ಲಿ ಲೈವ್ ಬೇರೆ ಇದೆ. ಈ ಡಿಜಿಟಲ್ ಫುಟ್ ಪ್ರಿಂಟ್ ಇದೆಯಲ್ಲ, ಇದನ್ನ ಅಷ್ಟು ಸುಲಭಕ್ಕೆ ಅಳಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈತ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗ್ಬಿಡ್ತಾನೆ. ಮುಂದೇನ್ ಮಾಡಬೇಕು ಗೊತ್ತಾಗ್ಲಿಲ್ಲ. ಇದನ್ನೇನಾದ್ರೂ ಮಾಡಿ ತಿರುಚಬೇಕಲ್ಲ, ಅದಕ್ಕೆ ಸ್ಕೂಲ್ ಮೇಲೆ ಈತ ಆರೋಪ ಹೊರಿಸ್ತಾನೆ. ನಾವು ಬರ್ತೀವಿ ಎನ್ನುವ ಕಾರಣಕ್ಕೋಸ್ಕರವಾಗಿ ಬೇರೆ ಶಾಲೆಗಳಿಂದ ವಿದ್ಯಾರ್ಥಿಗಳನ್ನ ಕರೆತರಲಾಗಿತ್ತು. ಇಲ್ಲಿ ಸ್ಕೂಲ್ ಪಕ್ಕನೆ ಮದ್ಯದ ಬಾಟ್ಲಿಗಳೆಲ್ಲ ಸಿಕ್ಬಿಟ್ಟಿದೆ. ಹೀಗಾಗಿ ಮಹಾರಾಷ್ಟ್ರದ ಶಿಕ್ಷಣ ಸಚಿವರಾಗಿರುವಂತಹ ದಾದಾ ಬೋಸೆ ಅವರು ರಾಜೀನಾಮೆ ಕೊಡಬೇಕು. ಹೀಗಂತ ಈ ದೀಪ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅಲ್ಲಿ ನಡೆದಂತಹ ಘಟನೆಗೆ ತಿಪ್ಪೆ ಸಾರಿಸೋದಕ್ಕೆ ಯತ್ನ ಮಾಡ್ತಾನೆ. ಇದಕ್ಕಿಂತಲೂ ಮಜಾ ಏನು ಕೇಳಿದ್ರೆ, ಆ ಅಶುತೋಷ್ ರಾಂಕಾ ಇದಾನಲ್ಲ, ಈತ ರಾಜಸ್ಥಾನದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾನೆ. ಅಲ್ಲಿ ಸ್ಕೂಲ್ ಟೀಕರೋ ಅಭಿಯಾನವನ್ನ ಈ ಅಶುತೋಷ್ ರಾಂಕಾನೇ ನಡೆಸೋದು. ಈತನ ಟೀಮ್ ರಾಜಸ್ಥಾನದ ಜೋಧಾವಾಸ್ ಗ್ರಾಮದ ಒಂದು ಶಾಲೆಗೆ ಹೋಗಿರುತ್ತೆ. ಆರಂಭದಲ್ಲಿ ಒಂದು 10-12 ಜನ ಹೋಗ್ತಾರೆ ಸ್ಕೂಲ್ ಟೀಕರೋ ಅಭಿಯಾನ ಅಂತ. ಅಲ್ಲಿನ ಸ್ಥಳೀಯರಿಗೆ ಗೊತ್ತಾಗ್ತಿದ್ದ ಹಾಗೆ ಅವರೆಲ್ಲ ಸೇರ್ಕೊಳ್ತಾರೆ. ಇಲ್ಲಿಗೆ ನಿಮ್ಮ ಅವಶ್ಯಕತೆ ಇಲ್ಲ, ಈ ಶಾಲೆ ಅಭಿವೃದ್ಧಿ ಆಗ್ತಾ ಇದೆ, ಸ್ಥಳೀಯ ಶಾಸಕರಿಂದ ಅನುದಾನವೂ ಕೂಡ ಬಂದಿದೆ, ಈ ಶಾಲೆಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇಲ್ಲಿ ಸ್ಥಳೀಯರಿಗೆ ಗೊತ್ತು, ಇಲ್ಲಿನ ಪ್ರಾಬ್ಲಮ್ಮನ್ನು ನಾವು ನೋಡ್ಕೊಳ್ತೀವಿ, ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ವಾಪಸ್ ಕಳಿಸ್ತಾರೆ. ಒಂದು ರೀತಿಯಲ್ಲಿ ಮುಖಭಂಗ ಮಾಡಿ ಸ್ಥಳೀಯರು ಈ ಅಶುತೋಷ್ ರಾಂಕಾ ಮತ್ತು ಆತನ ಟೀಮನ್ನು ಕಳುಹಿಸಿಕೊಟ್ಟಿರ್ತಾರೆ. ಮೊದಲಿಗೆ ಈತ ಪೇಚ್ ಮುಖ ಹಾಕೊಂಡು ಅಲ್ಲಿಂದ ವಾಪಸ್ ಹೋಗಿರ್ತಾನೆ. ಆನಂತರ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಅಲ್ಲಿ ನಾವು ಮತ್ತೊಮ್ಮೆ ಹೋಗಿದ್ದೆ ಆದರೆ ಒಂದು ವಿವಾದ ಕ್ರಿಯೇಟ್ ಆಗುತ್ತೆ, ಸ್ಥಳೀಯರು ನಮಗೆ ಆಕ್ರೋಶ ವ್ಯಕ್ತಪಡಿಸಿ ನಮ್ಮನ್ನು ತಡೆಯುವಂತಹ ಪ್ರಯತ್ನ ಮಾಡ್ತಾರೆ, ಇದರಿಂದ ನಾವು ಮೈಲೇಜ್ ಪಡೆದುಕೊಳ್ಳಬಹುದು ಅಂತ. ಹೀಗಾಗಿ 2ನೇ ಬಾರಿಗೆ ಈ ಅಶುತೋಷ್ ರಾಂಕಾನ ಟೀಮ್ ಇದೆಯಲ್ಲ, ಹೆಚ್ಚು ಜನರೊಂದಿಗೆ ಆ ಸ್ಕೂಲ್ಗೆ ಬರುತ್ತೆ. ಇದು ಆ ಗ್ರಾಮಸ್ಥರನ್ನ ಕೆರಳಿಸುತ್ತೆ. ನಾವಿಷ್ಟು ಹೇಳಿದ ಮೇಲೂ ಈತ ಮತ್ತೆ ಬಂದಿದ್ದಾನಲ್ಲ ಅಂತ. ಎಲ್ಲ ಸೇರ್ಕೊಂಡು ಅಶುತೋಷ್ ರಾಂಕಾಗೆ ಮತ್ತೊಮ್ಮೆ ಹೇಳ್ತಾರೆ, ಇದು ನಮ್ಮ ಗ್ರಾಮದ ಸ್ಕೂಲು, ಇಲ್ಲಿ ನಮ್ಮ ಮಕ್ಕಳೇ ಓದ್ತಾ ಇದ್ದಾರೆ, ಇಲ್ಲಿಗೆ ಏನ್ ಬೇಕು ಏನ್ ಬೇಡ ಅಂತ ನಮ್ಗೆ ಗೊತ್ತಿದೆ, ಏನಾದರೂ ಅವಶ್ಯಕತೆ ಇದ್ರೆ ಅದನ್ನ ಪಡೆದುಕೊಳ್ಳೋದಕ್ಕೂ ಕೂಡ ನಮಗೆ ಶಕ್ತಿ ಇದೆ, ನೀವಿಲ್ಲಿ ರಾಜಕೀಯ ಮಾಡೋದಕ್ಕೆ ಬರಬೇಡಿ, ಇಲ್ಲಿ ಚಿಕ್ಕ ಮಕ್ಕಳು ಓದ್ತಾ ಇದ್ದಾರೆ. ಈಗೆಲ್ಲ ಕನ್ವಿನ್ಸ್ ಮಾಡೋದಕ್ಕೆ ಮತ್ತೊಮ್ಮೆ ಟ್ರೈ ಮಾಡ್ತಾರೆ. ಆದ್ರೆ ಈ ಅಶುತೋಷ್ ರಾಂಕಾ ಅಲ್ಲಿ ಗಲಾಟೆ ಮಾಡೋದಕ್ಕೆ ಸಿದ್ಧ ಆಗಿ ಬಂದಿರ್ತಾನಲ್ವಾ, ಆತ ಕೇಳೋದಿಲ್ಲ. ಗೊತ್ತಲ್ಲ, ನಾವು ಅಭಿಯಾನ ಮಾಡ್ತೀವಿ, ನಮ್ದು ಹಂಗೆ ಹಿಂಗೆ, ನಾವು ದೇಶದ ಶಿಕ್ಷಣ ಸಚಿವರನ್ನೇ ರಾಜೀನಾಮೆ ಪಡೆದಿದ್ದೀವಿ, ಅದೇ ಧೋರಣೆಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ತಕ್ಷಣ ಸ್ಥಳೀಯರು ಹೇಗೆ ಅಟ್ಟಾಡಿಸ್ಕೊಂಡು ಓಡಿಸ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಇನ್ನೊಮ್ಮೆ ಆ ಕಡೆ ತಲೆನೂ ಹಾಕಬಾರದು. ಈ ಅಶುತೋಷ್ ರಾಂಕಾನ ಟೀಮ್ ಇದೆಯಲ್ಲ, ಇವರೆಲ್ಲ ಕಾರ್ ಹೊತ್ಕೊಂಡು ಓಡ್ ಹೋಗೋದೇ ಲೇಟ್ ಆಯ್ತು. ದೊಣ್ಣೆ, ಕಲ್ಲು, ಕೈಗೆ ಏನೇನ್ ಸಿಗುತ್ತೋ ಅದನ್ನೆಲ್ಲ ಹಿಡ್ಕೊಂಡು ಅಟ್ಟಾಡಿಸ್ಕೊಂಡು ಓಡಿಸ್ಕೊಂಡು ಹೋಗಿದ್ದಾರೆ. ಅನಿರೀಕ್ಷಿತವಾಗಿ ಎದುರಾದಂತಹ ಈ ಘಟನೆ ಇದೆಯಲ್ಲ, ಇವರಿಗೆ ಜೀರ್ಣ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅದಕ್ಕೆ ಈ ಅಭಿಜಿತ್ ದೀಪ್ಗೆ ಹೇಳಿದಾನೆ, ನಾವಿದಕ್ಕೆಲ್ಲ ಹೆದರ್ಕೊಳ್ಳೋದಿಲ್ಲ, ನಮ್ಮ ಅಭಿಯಾನ ಕಂಟಿನ್ಯೂ ಆಗುತ್ತೆ ಅಂತ. ಮಿತ್ರರೇ, ಕಂಟಿನ್ಯೂ ಮಾಡಲಿ, ನಮಗೇನು ಬೇಜಾರಿಲ್ಲ. ಆದರೆ ಇಲ್ಲಿ ಕೆಲವೊಂದಷ್ಟು ಅಂಶಗಳಿದ್ದಾವೆ. ನಾನು ಸರ್ಕಾರವನ್ನು ಕೇಳೋದಕ್ಕೆ ಬಯಸ್ತೀನಿ. ಮೊದಲನೇದಾಗಿ ಇವ್ರು ಹೋಗ್ತಾ ಇರೋದೆಲ್ಲಿಗೆ? ಸ್ಕೂಲ್ಗಳಿಗೆ.
ಸ್ಕೂಲ್ಗಳಲ್ಲಿರುವಂತಹದ್ದು 18 ವರ್ಷದ ಒಳಗಿನ ಮಕ್ಕಳು, 16 ವರ್ಷದ ಒಳಗಿನ ಮಕ್ಕಳಲ್ಲಿರೋದು. ಅವರನ್ನ ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳೋದಕ್ಕೆ ಈ ದೇಶದ ಕಾನೂನಿನಲ್ಲಿ ಅವಕಾಶ ಇಲ್ಲ. ಈಗ ಚುನಾವಣಾ ಪ್ರಚಾರಕ್ಕೆ 14 ವರ್ಷದ ಒಳಗಿನ ಮಕ್ಕಳನ್ನ ಕರೆದುಕೊಂಡು ಹೋದ್ರೆ ಕೇಸ್ ಆಗ್ಬಿಡುತ್ತೆ. ಹಾಗೆ ಶಾಲೆಗಳಲ್ಲಿ ರಾಜಕೀಯ ಪ್ರತಿಭಟನೆ ಇದು ಯಾವುದಕ್ಕೂ ಕೂಡ ಆಸ್ಪದ ಇಲ್ಲ ತಾನೆ. ಮತ್ತೆ ಇವರನ್ನ ಹೇಗೆ ಎಂಟ್ರಿ ಕೊಡ್ತಾ ಇದ್ದಾರೆ? ಸರ್ಕಾರ ಇದ್ರ ಬಗ್ಗೆ ಗಮನಿಸಬೇಕು. ಮಕ್ಕಳಿಗೆ ಯಾವುದು ಸರಿ ಯಾವುದು ತಪ್ಪು ಏನೂ ಗೊತ್ತಿರೋದಿಲ್ಲ. ಅಂತಹ ಮುಗ್ಧ ಮನಸ್ಸುಗಳನ್ನ ರಾಜಕೀಯ ಪ್ರಭಾವಕ್ಕೆ ಒಳಪಡಿಸುವಂತದ್ದು ಅಪರಾಧ ಆಗತ್ತೆ. ಅದು ಹೇಗೆ ಈ ರಾಜ್ಯಗಳಲ್ಲೆಲ್ಲ ಇವರಿಗೆಲ್ಲ ಮುಕ್ತ ಎಂಟ್ರಿ ಸಿಗ್ತಾ ಇದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹಾಗೆ ಈ CJP ಅವ್ರು ಹೋಗ್ತಾ ಇದಾರಲ್ಲ, ಇವ್ರು ಹೋಗ್ತಿರೋದು ಇಲ್ಲಿಗೆ. ರಾಜಸ್ಥಾನದಲ್ಲಿ ಇವ್ರ ಅಭಿಯಾನ ನಡೀತಾ ಇದೆ, ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ, ಬಿಹಾರದಲ್ಲಿ ನಡೀತಾ ಇದೆ, ಹಾಗೆ ಬಂಗಾಳ, ದೆಹಲಿ, ಮಧ್ಯಪ್ರದೇಶ ಈ ಎಲ್ಲ ರಾಜ್ಯಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದೆ. ಒಂದೇ ಒಂದು ಅಪೋಸಿಷನ್ ಪಾರ್ಟಿ ಅಧಿಕಾರದಲ್ಲಿರುವಂತಹ ರಾಜ್ಯಕ್ಕೆ ಇವರು ಎಂಟ್ರಿ ಕೊಟ್ಟಿಲ್ಲ. ಪಂಜಾಬ್ನಲ್ಲಿ ಎಲ್ಲಾ ಶಾಲೆಗಳು ಏನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ತರ ಇದೆಯಾ? ಅಥವಾ ಇವರು ಅಭಿಯಾನ ಮಾಡೋದಕ್ಕೆ ನಮ್ಮ ಕರ್ನಾಟಕಕ್ಕೆ ಬರಲಿ, ಇಲ್ಲಿ 100 ಶಾಲೆಗಳನ್ನ ತೋರಿಸ್ತೀವಿ. ಇಲ್ಲಿದ್ದಷ್ಟು ಅಧ್ವಾನಗಳು ಬೇರೆ ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಶಾಲೆಗಳಿದಾವೆ. ಈ ಯಾವ ರಾಜ್ಯಗಳಿಗೂ ಕೂಡ ಈ ಜಿರಳೆ ಪಕ್ಷ ಎಂಟ್ರಿಯನ್ನೇ ಕೊಡ್ತಾ ಇಲ್ಲ. ಕೇವಲ ಬಿಜೆಪಿ ಅಧಿಕಾರದಲ್ಲಿರುವಂತಹ ರಾಜ್ಯಗಳು ಮಾತ್ರ ಇವರ ಟಾರ್ಗೆಟ್ ಆಗ್ತಾ ಇದೆ. ಅಲ್ಲಿ ಮಾತ್ರ ಹೋಗಿ ಇವರು ರಾಜಕಾರಣ ಮಾಡ್ತಾ ಇದ್ದಾರೆ. ಅಂದ್ರೆ ಪಕ್ಕಾ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್. ಇವರ ಫೈನಲ್ ಗೋಲ್ ಇರುವಂತಹದ್ದು ಯುಪಿ ಚುನಾವಣೆಯಲ್ಲಿ ನಾವು ಹಂಗಾಮ ಸೃಷ್ಟಿ ಮಾಡಬೇಕು, ಅಲ್ಲಿ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಲಾಭ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಆದ್ರೆ ನಾನು ನಿಮಗೆ ಮೊದಲೇ ಹೇಳಿದ್ದೆ, ಯುಪಿಯಲ್ಲಿ ಇವರ ಸ್ವಾಗತಕ್ಕೆ ಯೋಗಿ ಸಿದ್ಧವಾಗೇ ಇರ್ತಾರೆ, ಅವರೇನು ಇದಕ್ಕೆಲ್ಲ ಹಿಂಜರಿಯೋದಿಲ್ಲ ಅಂತ. ಈಗ ಹಾಗೆ ಆಗಿದೆ ಕೂಡ. ಈ ಜಿರಳೆಗಳು ಸ್ಕೂಲ್ನಲ್ಲೆಲ್ಲ ಬಂದು ಉಪಟಳ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿನ ಶಿಕ್ಷಣ ಇಲಾಖೆ ಒಂದು ಆದೇಶವನ್ನ ಪಾಸ್ ಮಾಡಿದೆ. ಸರ್ಕಾರಿ ಶಾಲೆಗಳಿಗೆ ಹೊರಗಿನವರ ಎಂಟ್ರಿ ಬ್ಯಾನ್. ಯಾರೋ 3ನೇ ವ್ಯಕ್ತಿಗಳು ಬಂದು ಸರ್ಕಾರಿ ಶಾಲೆಯಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳನ್ನ ಮಾಡಕೂಡದು, ಅದಕ್ಕೆ ಸಂಪೂರ್ಣವಾಗಿ ನಿರ್ಬಂಧ ವಿಧಿಸಲಾಗಿದೆ. 2ನೇದಾಗಿ ಸರ್ಕಾರಿ ಶಾಲೆಗಳಲ್ಲಿ ಯೂಟ್ಯೂಬರ್ಸ್ ಸೇರಿದಂತೆ ಯಾವುದೇ ಚಿತ್ರೀಕರಣ ಮಾಡುವಂತಿಲ್ಲ ಅಂತ ಕೂಡ ಆದೇಶ ಮಾಡಲಾಗಿದೆ. ಅಂದ್ರೆ ಯೋಗಿ ಆದಿತ್ಯನಾಥ್ ಯಾವತ್ತೂ ಕೂಡ ಟ್ರೈನ್ ಹೋದ ಮೇಲೆ ಟಿಕೆಟ್ ತೆಗೆದುಕೊಳ್ಳುವವರಲ್ಲ. ಜಿರಳೆಗಳಿಗೆ ಯಾವ ರೀತಿಯಾಗಿ ಕೆಡ್ಡ ರೆಡಿ ಮಾಡ್ಕೊಂಡಿರ್ಬೇಕು ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಈ ರೀತಿಯಾಗಿ ಮೊದಲೇ ಆದೇಶ ಇದ್ದಿದ್ದೇ ಆದ್ರೆ ಜಿರಳೆಗಳು ಅಲ್ಲಿಗೆ ಬಂದಾಗ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೆ. ಈ ಕಾನೂನನ್ನ ಉಲ್ಲಂಘಿಸಿ ದೀಪ್ಗೆ ಅಲ್ಲೇನಾದ್ರೂ ಅಭಿಯಾನ ಮಾಡ್ತೀನಿ ಅಂತ ಹೋಗಿದ್ದೆ ಆದ್ರೆ ಅರೆಸ್ಟ್ ಆಗ್ತಾನೆ. ಯುಪಿಯ ಪೊಲೀಸರ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅಂತ ಗೊತ್ತಲ್ಲ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲಾ ರಾಜ್ಯ ಸರ್ಕಾರಗಳು ಕೂಡ ಈ ಬಗ್ಗೆ ಯೋಚನೆ ಮಾಡಬೇಕು. ರಾಜಕೀಯ ಮಾಡೋದಕ್ಕೆ ಬೇಕಾದಷ್ಟು ವೇದಿಕೆಗಳಿದಾವೆ, ಬೇಕಾದಷ್ಟು ಕಾರ್ಯಕರ್ತರು ನಿಮಗೆ ಸಿಗ್ತಾರೆ, ಬಳಸ್ಕೊಳ್ಳಿ. ಚಿಕ್ಕ ಮಕ್ಕಳ ಮನಸ್ಸನ್ನ ಯಾಕೆ ಕದಡ್ತೀರಿ? ಏನಿಲ್ಲದೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸದ ಗುಣಮಟ್ಟ ಹೇಗಿದೆ ಅಂತ ನಿಮಗೆಲ್ಲ ಗೊತ್ತು. ಅಂತಹ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಿಂದ ವಿಮುಖರಾಗ್ತಾರೆ. ಹೀಗಿರುವಾಗ ಅಲ್ಲಿ ನೀವು ರಾಜಕಾರಣ ಮಾಡೋದಕ್ಕೆ ಹೋದ್ರೆ ಅಲ್ಲಿನ ಇಡೀ ವಾತಾವರಣವೇ ಕೆಟ್ಟ ಹೋಗುತ್ತೆ. ನಿಜವಾಗ್ಲೂ ಸ್ಕೂಲನ್ನ ಸರಿ ಮಾಡುವಂತಹ ಉದ್ದೇಶ ಇದ್ರೆ ಹೊರಗಿನಿಂದ ಮಾಡಿ. ಅಲ್ಲಿ ಹೋಗಿ ವಿದ್ಯಾರ್ಥಿಗಳ ಮನಸ್ಸನ್ನ ಕೆಡಿಸ್ಬಿಟ್ಟು ವಿಡಿಯೋ ಮಾಡುವಂತಹ ಅವಶ್ಯಕತೆ ಏನಿದೆ? ಅದರಿಂದ ನಿಮ್ಮ ಮೈಲೇಜ್ ಗಿಟ್ಟಿಸಿಕೊಳ್ಳುವಂತಹ ಅವಶ್ಯಕತೆ ಏನಿದೆ? ಇದಕ್ಕೆ ಸರ್ಕಾರಗಳು ಯಾಕೆ ಅವಕಾಶ ಕೊಡಬೇಕು? ಕೆಲ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಯಾಕಿನ್ನೂ ಡಿಫೆನ್ಸಿವ್ ಆಗಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇವರು ಅಫೆನ್ಸಿವ್ ಆಗಲೇಬೇಕು, ಇಲ್ಲದೆ ಹೋದ್ರೆ ಜಿರಳೆಗಳದ್ದು ಮನ್ಮಾನಿ ಆಗತ್ತೆ. ಅದಕ್ಕೆ ಯುಪಿಯಲ್ಲಿ ಯೋಗಿ ಸರ್ಕಾರ ಮೊದಲೇ ಈ ರೀತಿಯ ನಿರ್ಧಾರಗಳನ್ನು ಮಾಡಿದ್ದು. ಸರ್ಕಾರಿ ಶಾಲೆಗಳಿಗೆ ಹೊರಗಿನವರಿಗೆ ಎಂಟ್ರಿ ಇಲ್ಲ, ಕ್ಯಾಮ್ರಾಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಶೂಟಿಂಗ್ ಮಾಡುವಂತಿಲ್ಲ ಅಂತ. ಮಿತ್ರರೇ, ಈ ಇಡೀ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.